ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ, ಆ ಕ್ಷಣವೇ ಬ್ಲೌಸ್ ಸ್ಟಿಚಿಂಗು ಕೂಡ ಮಾಡಿದ್ದೆ. ವಿಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಬ್ಲೌಸು ನನ್ನ ಸೊಸೆಗೆ ಅಂತ ಹೊಲ್ದಿರೋದು. ಅವಳು ಬರ್ತಡೇ ಇತ್ತು ನೋಡಿ, ಹಾಕ್ಕೊಂಡಿದ್ದಾಳೆ. ಅದ್ರದ್ದೊಂದು ಫೋಟೋ ಹಾಕಿದ್ದೀನಿ. ಅವ್ರಿಗೆ ಹತ್ತಿರದಿಂದ ತೋರ್ಸೋಕೆ ಅಷ್ಟು ಇಷ್ಟ ಆಗಲ್ಲ, ಮಗನಿಗಾಗಲಿ ಸೊಸೆ ಆಗಲಿ ಯೂಟ್ಯೂಬ್ಲಿಗೆ ಹಾಕ್ಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ಅದಕ್ಕೋಸ್ಕರ ದೂರದಿಂದ ಒಂದು ಫೋಟೋ ತೆಗೆದು ಹಾಕಿದ್ದೀನಿ ನೋಡಿ. ಇಲ್ಲಿ ಎಲ್ಲ ಕಡೆನೂ ಗುಂಡು ಸೂಜಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ತೆಳುವಿದೆ ಬ್ಲೌಸ್ ಪೀಸಿನ ಬಟ್ಟೆ, ಅದಕ್ಕೋಸ್ಕರ ನನಗೆ ಹಾಗೆ ಹೊಲಿಲಿಕ್ಕೂ ಕೂಡ ಬರುತ್ತೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ಗುಂಡು ಸೂಜಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದು ಉಲ್ಟಾ ತಿರುಗಿಸಿ ಹೊಲಿಯಲ್ಲ, ಅದಕ್ಕೋಸ್ಕರ ಸೈಡ್ ಸುತ್ತ ಏನಿದೆಯೋ ನಾವು ಕಟ್ ಮಾಡ್ಕೊಂಡಿಟ್ಟಿರ್ತಾವಲ್ಲ, ಕಟ್ ಮಾಡ್ಕೊಂಡಿದ್ದು ಲೈನಿಂಗ್ ಪೀಸ್ ಏನಿದೆಯಲ್ಲ ಅದನ್ನು ಸುತ್ತ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಕರೆಕ್ಟಾಗಿ ಇಟ್ಕೋಬೇಕು, ಎಲ್ಲಿ ಸಿಂಕ್ ಆಗಬಾರ್ದು ಬಟ್ಟೆ, ಸುಕ್ಕಾಗದೇ ರೀತಿ ಕರೆಕ್ಟಾಗಿ ಇಟ್ಕೊಂಡು ಹೊಲಿತಾ ಬರಬೇಕು. ನಾನು ಇದೇ ಥರ ಸುತ್ತ ಹೊಲಿಗೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಪೈಪಿಂಗ್ ಏನು ಮಾಡೋದಿಲ್ಲ, ನನಗೆ ಇಷ್ಟ ಆಗಲ್ಲ ಪೈಪಿಂಗ್, ಹೆಮ್ಮಿಂಗ್ ಇಷ್ಟ. ಪೈಪಿಂಗ್ ಬ್ಲೌಸ್ಗಿಂತ ಹೆಮ್ಮಿಂಗ್ ಬ್ಲೌಸ್ ಹಾಕ್ಕೊಂಡಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ಕಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೇಕು. ನೀವು ಇದೇ ಬಟ್ಟೆಯಲ್ಲಿ ಕೂಡ ಡಿಸೈನ್ ಕೂಡ ಮಾಡ್ಕೋಬೋದು. ಸಾಧನೆ ಬೇಕು, ಸಾದ ಹೊಲಿರಮ್ಮ ಅಂತ ಅಂದ್ಲು, ಹಾಗಾಗಿ ಸಾಧನೆ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೂ ಸಹ ಗುಂಡು ಸೂಜಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮುಂಭಾಗದ ಬಟ್ಟೆ, ಆವಾಗಲೇ ಹೊಲಿದಿದ್ದು ಹಿಂಭಾಗ. ಇದನ್ನು ಸಹ ಎಲ್ಲ ಸುತ್ತ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ ಎಲ್ಲ ಹೊಲಿಗೆ ಹಾಕ್ಕೊಂಡಾಗಿದೆ. ಇದನ್ನು ಕೂಡ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಸರಿ ಇದೆಯಾ ಅಂತ ನೋಡ್ಕೋಬೇಕು. ಇದೇ ಥರ ಎಲ್ಲವನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ ಪೀಸಿಗೆ. ಇದು ಹಿಂಭಾಗದ ಪೀಸು. ಇದು ಮುಂಭಾಗದ ಪೀಸ್. ಇದು ಬೆಲ್ಟ್ ಪಟ್ಟಿ. ಒಂದೊಂದು ಕಡೆ ಮೂರು ಪೀಸ್ ಹಾಕ್ಕೊಂಡಿದ್ದೀನಿ. ಒಂದೊಂದು ಸೈಡಿಗೆ 3 ಪೀಸ್ ಇದೆ ಬೆಲ್ಟ್ ಪಟ್ಟಿ. ಇದು ಸ್ಲೀವ್ಸ್. ಇವನ್ನೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಂಭಾಗದ್ದು ಬ್ಲೌಸ್ ಪೀಸಿನ ಮಾರ್ಕ್ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ 4.5 ತಗೊಳ್ತಾ ಇದ್ದೀನಿ ಹಿಂಭಾಗದ ಡಾಟ್ಸ್ ಹಿಡಿಲಿಕ್ಕೆ. ಇಲ್ಲಿ 4.25 ಇಂಚಷ್ಟು ತಗೊಳ್ತಾ ಇದ್ದೀನಿ. ಈ ಡಾಟ್ಸಲ್ಲಿ ಕೂಡ ದಪ್ಪ ಇದ್ದವರಿಗೆ, ತೆಳುವಿದ್ದವರಿಗೆ ಹೇಗೆಲ್ಲ ಇಟ್ಬೇಕು ಅಂತ ಹೇಳಿ ದಪ್ಪ ತೆಳುವು ನೋಡಿಕೊಂಡು ಡಾಟ್ಸ್ ಹಿಡಿಬೋದು. 2 ಕಡೆ ಡಾಟ್ಸ್ ಇಟ್ಕೊಂಡಿದ್ದೀನಿ. ಹಿಂಭಾಗದ ಡಾಟ್ಸ್ ಇಲ್ಲಿ ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿದಲ್ಲಿ ಮಧ್ಯಭಾಗ ಬರೋಂಗೆ ಇಟ್ಕೊಂಡು ಅರ್ಧ ಇಂಚು ಸ್ಟಾರ್ಟಿಂಗ್, ಅರ್ಧ ಇಂಚಿಗೆ ಲಾಸ್ಟಿಗೆ ಬರ್ತಾ ಕ್ರಾಸಲ್ಲಿ ತುದಿಗೆ ಬರಬೇಕು. ಈ ಥರ ಹಿಂಗೆ ಕ್ರಾಸಲ್ಲಿ ಹೊಲಿಗೆ ಹಾಕ್ಕೋಬೇಕು. ಇಲ್ಲಿಂದ ಅರ್ಧ ಇಂಚು ಸ್ಟಾರ್ಟಾಗಿ ಈ ಥರ ಕ್ರಾಸಿಗೆ ಬರಬೇಕು. ಆ ಥರ ಹೊಲಿಗೆ ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ರಫ್ ಮಾಡಬೇಕು ಲಾಸ್ಟಲ್ಲಿ.
ಸ್ಟಾರ್ಟಿಂಗ್ ಮತ್ತೆ ರಫ್ ಮಾಡಿಕೊಂಡು ಎರಡೆರಡು ಹೊಲಿಗೆ ಹಾಕ್ಕೋಬೇಕು. ನೋಡಿ 2 ಕಡೆ ಸ್ಟಿಚಿಂಗ್ ಮಾಡ್ಕೊಂಡಿನಿ, ಎರಡೆರಡು ಹೊಲಿಗೆ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚ್ ಸ್ಟಾರ್ಟಿಂಗ್ ಮಾಡಿಕೊಂಡು ತುದಿ ಬರೋವರೆಗೂ ಈ ಥರ ಹೊಲಿಗೆ ಹಾಕ್ಕೋಬೇಕು. ಅವಾಗ ಹಿಂದೆ ಉಬ್ಕೊಳ್ಳೋದಿಲ್ಲ. ಈ ಥರ ಇದ್ದರೆ 2 ಕಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೇರೆ ಬೆಲ್ಟ್ ಪೀಸನ್ನು ಹಾಕ್ಕೊಳ್ತೀನಿ. ನೋಡಿ ಇದು 2 ಇಂಚರ ತೊಗೊಳ್ಳಿ, 1.5 ಇಂಚು 2 ಇಂಚ್ ತೊಗೊಂಡು ಹೊಲ್ಕೋಬೋದು. ಇದನ್ನು ಕೆಳಭಾಗ ಇಟ್ಟು ಎಕ್ಸ್ಟ್ರಾ ಪೀಸ್ ಇದು ಕೆಳಭಾಗ ಇಟ್ಕೊಳ್ತೀನಿ. ನಾನಿಲ್ಲಿ 1/4 ಇಂಚ್ ಅಳತೆಯಲ್ಲಿ ಹೊಲ್ಕೊಳ್ತಾ ಇದ್ದೀನಿ. ಇದು ಈ ಸೈಡ್ ಫೋಲ್ಡ್ ಮಾಡಬೇಕು, ಆ ಕಡೆದು ಆ ಸೈಡು, ಈ ಕಡೆದು ಈ ಸೈಡು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿಬೇಕು. ಡಾಟ್ಸ್ ಏನಿದೆಯೋ ಡಾಟ್ಸನ್ನು ಈ ಸೈಡು ಆ ಸೈಡು ಫೋಲ್ಡ್ ಮಾಡ್ಕೊಂಡು ಹೊಲಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಪೀಸಿನ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಲೈನಿಂಗ್ ಪೀಸ್ ಏನಿದೆಯೋ ಆ ಪೀಸಿನ ಮೇಲೆ ಹೊಲಿಗೆ ಹಾಕ್ಕೋಬೇಕು. ನಾವು ಸ್ಟಿಚ್ ಮಾಡಿದ್ದು 1/4 ಇಂಚ್ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಲೈನಿಂಗ್ ಪೀಸ್ ಮೇಲೆ. ನಮ್ಮ ಪಟ್ಟಿ ಏನಿದೆ ಎಕ್ಸ್ಟ್ರಾ ಆ ಪಟ್ಟಿಗೆ ಆಮೇಲೆ ಈ ಥರ ಹೊಲಿಗೆ ಹಾಕ್ಕೋಬೇಕು. ನೋಡಿ ಇದು ಹೆಮ್ಮಿಂಗ್ ಮಾಡಲಿಕ್ಕೆ ಒಂದು ಫೋಲ್ಡ್ ಮಾಡಿಕೊಂಡು ಇದನ್ನು ತುದಿಗೆ ಒಂದು ಹೊಲಿಗೆ ಹಾಕ್ಕೋಬೇಕು. ಕಿನ್ನರಿ ಅಂತಾರಲ್ಲ ತುದಿಗೆ ಒಂದು ಹೊಲಿಗೆ ಹಾಕ್ಕೋಬೇಕು. ಇದು ಹೆಮ್ಮಿಂಗ್ ಮಾಡಲಿಕ್ಕೆ ಇದು. ಈ ಥರ 1 ಇಂಚಷ್ಟೇ ಇಲ್ಲ 1/4 ಇಂಚಷ್ಟು ಬಿಟ್ಟು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಇಲ್ಲಿ ದೊಡ್ಡ ಹೊಲಿಗೆ ಹಾಕಬೇಕು. ದೊಡ್ಡ ಹೊಲಿಗೆ ನಮ್ಮ ಮಿಷನಲ್ಲಿ ಬರಲ್ಲ, ಮಧ್ಯ ಭಾಗಕ್ಕಿಟ್ಟು ಈ ಥರ ಎಳೆದ್ರೆ ಅದು ದೊಡ್ಡ ಹೊಲಿಗೆನೇ ಬೀಳುತ್ತೆ. ಹೆಮ್ಮಿಂಗ್ ಮಾಡಲಿಕ್ಕೆ ಇದು ಮಧ್ಯ ಹೊಲಿಗೆ ಹಾಕೋಬೇಕು. ನೋಡಿ ಈ ಥರ ದೊಡ್ಡ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇದು ಹೆಮ್ಮಿಂಗ್ ಮಾಡಿದ್ಮೇಲೆ ಬಿಚ್ಚಬೇಕು ಅದನ್ನು. ನೋಡಿ ಇದು ಹಿಂಭಾಗ ರೆಡಿಯಾಗಿದೆ. ಮುಂಭಾಗನ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮಾರ್ಕ್ ಮೇಲೆ ಇನ್ನೊಂದು ಸಲ ನಿಮಗಿಷ್ಟು ದೂರ ಬೇಡ ಡಾಟ್ಸ್ ಅಂತ ಅಂದರೆ, ಮಧ್ಯೆ ಇಷ್ಟು ಗ್ಯಾಪ್ ಬೇಡ ಅಂತ ಅಂದರೆ, ಈಗ ನಾವು ಕೆಳಗಡೆ ಏನು 1.5 ಇಂಚ್ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು 1.5 ಇಂಚಿಗೆ ಸುತ್ತ ರೌಂಡ್ ಶೇಪ್ ತಗೊಂಡು ಮಾಡ್ಕೋಬೋದು. ಈಗ ಮಾರ್ಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಮಾರ್ಕ್ ಮಾಡಿಕೊಂಡು ಅದು ಈ ಕಡೆ ಎಲ್ಲ ಕಾಣಿಸುತ್ತೆ, ಅದ್ರ ಮೇಲೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪ್ ಇದ್ರೇ ಸ್ವಲ್ಪ ಕಪ್ಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಗ್ಯಾಪು ತುಂಬ ಹತ್ತಿರ ಆಯಿತು ಅಂದರೆ ಏನು ಅನಿಸುತ್ತೆ ಅಂದರೆ ಅದು ಸೀರೆ ಉಟ್ಟಾಗ ಮೇಲ್ಗಡೆ ಹಾಗೆ ಕಾಣಿಸುತ್ತೆ. ಈ ಥರ ಹೊಲ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಮ್ಮ ಬಟ್ಟೆ ಹೊಲ್ಕೋಬೇಕು ಅಂದರೆ ಈ ಥರ ಗ್ಯಾಪ್ ಇಟ್ಟು ಹೊಲಿತೀನಿ. ನೋಡಿ ಈ ಕಡೆ 1/4 ಇಂಚಿಗೆ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಅಷ್ಟೇ ಡಬಲ್ ಹೊಲಿಗೆ ಹಾಕ್ಕೋಬೇಕು. ಮಾರ್ಕಿನ ಮೇಲೆ ಹೊಲಿಗೆ ಹಾಕ್ಕೋಬೇಕು. ಲಾಸ್ಟಿಗೆ ಫಸ್ಟಿಗೆ ರಫ್ ಮಾಡ್ಕೊಳ್ಳಿ, ಸ್ವಲ್ಪ ಲಾಕ್ ಆಗಬೇಕದು. ಇದು 1/4 ಇಂಚಿಗೆ ಎರಡೆರಡು ಹೊಲಿಗೆ ಹಾಕ್ಕೊಂಡಿದ್ದೀನಿ. 1/4 ಇಂಚಿಗೆ ಇಟ್ಕೊಂಡಿದ್ದೀನಿ. ಎಲ್ಲ ಕಡೆನೂ ಹೊಲಿಗೆ ಹಾಕ್ಕೊಳ್ತೀನಿ. ಈ ಥರ ಫೋಲ್ಡ್ ಮಾಡಿದಾಗ 1/4 ಇಂಚ್ ಬರಬೇಕು. ಓಪನ್ ಅಲ್ಲ, ಫೋಲ್ಡಿಂಗ್ ಆದಮೇಲೆ 1/4 ಇಂಚಿಗೆ ಬರೋಂಗೆ ಎಲ್ಲ ಕಡೆನೂ ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ನೋಡಿ ಈ ಥರ ಕಾಣಿಸುತ್ತೆ. ಹಾಕೊಂಡಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಪ್ಸ್ ಎಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ. ಎಕ್ಸ್ಟ್ರಾ ದಾರ ಇದ್ದರೆ ಕಟ್ ಮಾಡಿ ತೆಗಿಬೇಕು. ಅದು ಲೈನಿಂಗ್ ಪೀಸು ಫುಲ್ ರಫ್ ಇದೆ, ಕಾಟನ್ ಅಲ್ವಾ ಅದು,
ವಾಶ್ ಮಾಡಿದ್ದೇನೆ, ಆದರೂ ರಫ್ ಇದೆ, ಅದಕ್ಕೋಸ್ಕರ ಹಾಗೆ ಕಾಣಿಸುತ್ತೆ. ಇದು ಬೆಲ್ಟ್ ಪಟ್ಟಿ 3 ಪೀಸ್ ಇದೆ. ಅದನ್ನ ಮೇನ್ ಬಟ್ಟಿನ ಬಿಟ್ಟು ಈ ಕಡೆ ಲೈನಿಂಗ್ ಪೀಸ್ ಏನಿದೆಯೋ ಅದಕ್ಕೊಂದು ಹೊಲಿಗೆ ಹಾಕ್ಕೋಬೇಕು ತಿರುಗಿಸ್ಕೊಂಡು. ನೋಡಿ ಈ ಥರ ಹೊಲಿಗೆ ಹಾಕ್ಕೋಬೇಕು. ಇವಾಗ ಯಾವ ಕಡೆ ಬರುತ್ತೋ ನೋಡಿಕೊಂಡು ಅಗಲ ಪಟ್ಟಿ ಇರೋದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕಡೆ ಬರಬೇಕು. ಆ ಥರ ಇಟ್ಕೊಂಡು ಹೊಲ್ಕೋಬೇಕು. ಇದು ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು. ಮೇನ್ ಬಟ್ಟೆ ಏನಿದೆಯೋ ಅದನ್ನು ಬೆಲ್ಟ್ ಪಟ್ಟಿದ್ದು ಸ್ವಲ್ಪ ಮುಂದೆ ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸಿಗೆ. ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನಾವು ಮುಕ್ಕಾಲು ಇಂಚಿಗೇನು ಡಾಟ್ಸ್ ಇಟ್ಕೊಂಡಿದ್ದೀವಿ ಅದನ್ನು ಫೋಲ್ಡ್ ಮಾಡ್ಕೊಂಡು ಈ ಥರ ಹೊಲ್ಕೋಬೇಕು. ನೋಡಿ ಈ ಥರ ಹೊಲಿದಿದ್ದೀನಿ. ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು ಹೊಲಿಯುವಾಗಲೇ. ಇವಾಗ ಬಟ್ಟೆ ಸೀದಾ ಇಟ್ಕೊಂಡು ಟೈಟಾಗಿ ಸುತ್ಕೋಬೇಕು. ನಾವು ಸ್ಟಿಚಿಂಗ್ ಮಾಡಿದ್ದೇವಲ್ಲ ಅಲ್ಲಿವರೆಗೂ ಸುತ್ಕೋಬೇಕು. ಇವಾಗ ಅದು ಲೂಸ್ ಬಿಟ್ಟು ಈ ಸ್ಟಿಚಿಂಗ್ ಮಾಡಿದ್ದು ಈ ಕಡೆ 2 ಪೀಸ್ ಉಳ್ತಿದೆಯಲ್ಲ ಅದನ್ನ ಇಟ್ಕೊಂಡು ಒಳಗಿರೋ ಬಟ್ಟೆಗೆ ತಾಗದ ಹಾಗೇ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಒಳಗಿಂದ ನಿಧಾನವಾಗಿ ಹೊರಗೆ ಎಳ್ಕೋಬೇಕು ಬಟ್ಟೆನ. ನಿಧಾನವಾಗಿ ತೆಗೆದು ಬೇಡ, ಫುಲ್ಲು ಓಪನ್ ಇರುತ್ತೆ, ತೆಗಿಬೋದು. ಆದರೂ ನಿಧಾನವಾಗಿ ತೆಗೆದ್ರೆ ಇನ್ನೂ ಈಸಿಯಾಗಿ ತೆಗಿಬೋದು. ನೋಡಿ ಈ ಥರ ಎಕ್ಸ್ಟ್ರಾ ಇರೋದು ಸ್ವಲ್ಪ ಇತ್ತಲ್ಲ ಅದು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ಥರ ಆಗುತ್ತೆ. ಇದು 2 ಸೈಡು ಕರೆಕ್ಟ್ ಇದೆಯಾ ನೆಕ್ ಹತ್ರ ಅಂತ ನೋಡ್ಕೋಬೇಕು. ಹೆಚ್ಚು ಕಡಿಮೆ ಇದ್ದರೆ ಅಲ್ಲೇ ಸರಿ ಮಾಡ್ಕೋಬೇಕು. ಕರೆಕ್ಟ್ ಇದೆ ಇದು. 2 ಇಂಚ್ ತೊಗೊಳ್ಳಿ, ಇಲ್ಲಾಂದರೆ 1.25-1.5 ಇಂಚಿಗೂ ಸಹ. ಇದು ಕಾಜಾ ಪಟ್ಟಿ. ಇದು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಸುತ್ತ ಹೊಲಿಗೆ ಹಾಕ್ಕೊಂಡು ಲೈನಿಂಗ್ ಹಾಕಿಟ್ಟಿದ್ದೀನಿ ಇದಕ್ಕೆ. ಇದು ಅಷ್ಟೇ 1.25 ಇಂಚು 1.5 ಇಂಚು ತಗೋಬೋದು. ಇದು ಉಕ್ಸಿನ ಪಟ್ಟಿ. ಇದನ್ನು ಹೀಗೆ ಇಟ್ಕೊಂಡು ನಾನು ರೈಟ್ ಸೈಡಿಗೆ ಉಕ್ಸಿನ ಮನೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇದನ್ನ ಕೆಳಗಿಟ್ಟು ಈ ಥರ ಹೊಲ್ಕೋಬೇಕು. ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಸೈಡ್ 1/4 ಇಂಚಷ್ಟು ಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟ್ರೈಟ್ ಮಾಡಿಕೊಂಡು ನಾವು ಹೊಲ್ಕೊಂಡಿದ್ದು 1/4 ಇಂಚ್ ಮೇಲೇ ಸೈಡಿಗೆ ಒಂದು ಹೊಲಿಗೆ ಹಾಕ್ಕೋಬೇಕು. ನೋಡಿ ಈ ಥರ ಸೈಡಿಗೆ ಒಂದು ಹೊಲಿಗೆ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ರಫ್ ಮಾಡಿ ಈ ಥರ ರಫ್ ಮಾಡಿ ಸೈಡಲ್ಲಿ ಹೊಲಿಗೆ ಹಾಕ್ಕೋಬೇಕು. ನೋಡಿ ಇದು ಆಗಿದೆ. ಇನ್ನೂ ಒಂದು ಫೋಲ್ಡ್ ಮಾಡಬೇಕು. ಕರೆಕ್ಟಾಗಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ರಫ್ ಮಾಡಿ ತುಂಬ ತುದಿಗೆ ಹೊಲಿಗೆ ಹಾಕ್ಕೋಬೇಕು. ಒಂದು ಕಿನ್ನರಿ ಹಾಕ್ಕೋಬೇಕು ಇಲ್ಲಿ. ಇದು ಉಕ್ಸಿನ ಮನೆ. ಇದನ್ನು ರೈಟ್ ಸೈಡಿಗೆ ಹಾಕ್ತೀನಿ. ರೈಟ್ ಸೈಡಿಗೆ ಯಾಕೆ ಹಾಕಬೇಕು ಅಂತ ಹೇಳಿ, ಎಲ್ಲ ಈ ಉಡುಪಿ ಮಂಗಳೂರು ಸೈಡೆಲ್ಲ ರೈಟ್ ಸೈಡಾಗಿ ಹಾಕೋದು ಉಕ್ಸಿನ ಮನೆನ. ನಮ್ಮ ಸೈಡ್ ಎಲ್ಲ ಕಡೆ ಒಂದೊಂದು ಕಡೆ ಎಲ್ಲ ಲೆಫ್ಟ್ ಸೈಡಿಗೆ ಹಾಕ್ಕೊಂಡಿರ್ತಾರೆ.
ನೋಡಿ, ಇದು ಲೈನಿಂಗ್ ಅಟ್ಯಾಚ್ ಮಾಡಿರೋದು ಕಾಜಾ ಪಟ್ಟಿ. ಇದನ್ನ ಈ ಥರ ಉಲ್ಟಾ ಸೀದಾ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಇದು ಅಷ್ಟೇ 1/4 ಇಂಚಿಗೆ ಆಗೋಷ್ಟು ಹೊಲಿಗೆ ಹಾಕ್ಕೊಳ್ತೀನಿ. ನೋಡಿ, ಇದನ್ನ ಸ್ಟ್ರೈಟ್ ಮಾಡ್ಕೊಂಡು ಇವಾಗ ಪೀಸಿನ ಮೇಲೆ ನಾವೇನು 1/4 ಇಂಚಿಗೆ ಹೊಲ್ಕೊಂಡಿದ್ವಿ ಆ ಪೀಸಿನ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ರಫ್ ಮಾಡಿ ಆಮೇಲೆ ಈ ಥರ ಹೊಲಿಗೆ ಹಾಕ್ಕೋಬೇಕು. ನೋಡಿ, ಈ ಥರ. ಈಗ ನಿಮಗೆ ಎಷ್ಟು ಅಗಲ ಬೇಕು ಕಾಜಾ ಪಟ್ಟಿ ಅಷ್ಟು ಅಗಲಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ತುದಿಗೆ ಬರೋಂಗೆ ಹೊಲಿಗೆ ಹಾಕೋಬೇಕು. ಫಸ್ಟು ನಾವು 1/4 ಇಂಚಿಗೆ ಹೊಲಿಗೆ ಹಾಕ್ಕೊಂಡಿದ್ನಲ್ಲ ಅದು ಕವರ್ ಆಗಬೇಕು, ಆ ಥರ ಹೊಲಿಗೆ ಹಾಕ್ಕೋಬೇಕು. ನೋಡಿ, ಇವಾಗ ಇನ್ನೊಂದು ಸಲ ರಫ್ ಮಾಡಿಕೊಂಡು ಆ ಸೈಡ್ ತುದಿ ಭಾಗ ಏನಿದೆಯೋ ಆ ಭಾಗಕ್ಕೆ ತೋರಿಸ್ತಾ ಇದ್ದೀನಲ್ಲ ಆ ಭಾಗಕ್ಕೆ 1/4 ಇಂಚಷ್ಟು ಬಿಟ್ಟು ಮತ್ತೆ ಒಂದು ಹೊಲಿಗೆ ಹಾಕ್ಕೋಬೇಕು. ನೋಡಿ, ಇವಾಗ ಆಗಿದೆ ಇದು. ನೋಡಿ, ಇದೆರಡು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಈ ಥರ ನೋಡಿ, ಸರಿ ಇದೆ. ಇವಾಗ ಇದು ಹಿಂಭಾಗ ಮತ್ತು ಮುಂಭಾಗ 4 ಇಟ್ಟು ಕಂಕಳ ಭಾಗದಲ್ಲಿ ಕರೆಕ್ಟ 4 ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ತೆಗೀರಿ. ಕರೆಕ್ಟ್ ಇರುತ್ತೆ, ನಾವು ಹೊಲಿಯೋವಾಗ ಸ್ವಲ್ಪ ಆಚೆ ಈಚೆ ಆಗುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದರೆ ಕಟ್ ಮಾಡ್ಕೊಂಡು ತೆಗೀರಿ. ಇವಾಗ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಇದು ನಾವು ಕಟ್ ಮಾಡಿದ್ದು ಕರೆಕ್ಟ್ ಇದೆ. ಇದು ಬ್ಲೌಸಿಂದು. ಇಲ್ಲಿ 2 ಹೊಲಿಗೆ ಹಾಕ್ಕೋಬೇಕು. ನಾನು 1/4 ಇಂಚಷ್ಟು ಬಿಟ್ಟು ಹೊಲಿಗೆ ಹಾಕ್ಕೊಳ್ತೀನಿ. ಅರ್ಧ ಇಂಚೇನು ಬಿಡಲ್ಲ, ನಾನು ಹೊಲಿಗೆ ಹಾಕೋದೆ 1/4 ಇಂಚಿಗೋಸ್ಕರ. ನೋಡಿ, ಇದು ಈ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ. 2 ಹೊಲಿಗೆ ಹಾಕ್ಕೊಂಡಿದ್ದೀನಿ. ಯಾರಿಗಾದರೂ ಭುಜ ಜಾರುತ್ತೆ ಅಂದರೆ 1 ಪಾಯಿಂಟ್ ಕೆಳಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. 1 ಪಾಯಿಂಟ್ ಕೆಳಗೆ ನೆಕ್ ಭಾಗದಲ್ಲಿ ಈ ಥರ ನೋಡಿ 1 ಪಾಯಿಂಟ್ ಕೆಳಗೆ ಈ ಥರ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡ್ರೆ ಸ್ಟ್ರೈಟಾಗಿ ಭುಜ ಜಾರೋದಿಲ್ಲ. ಒಂದೇ ಹೊಲಿಗೆ ಸಾಕಲ್ಲ, ಡಬಲ್ ಹೊಲಿಗೆ ಬೇಡ. ನೋಡಿ, ಈ ಥರ ಕೆಳಗೆ 1 ಪಾಯಿಂಟ್ ಅಷ್ಟು ಕೆಳಗೆ ಕಮ್ಮಿ ಇಟ್ಕೊಂಡು ಹೊಲಿದ್ರೆ ಭುಜ ಜಾರಲ್ಲ. ತುಂಬ ಇಟ್ಕೋಬೇಡಿ. ಹೊಲ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದರೆ ನೋವಾಗುತ್ತೆ ಭುಜದಲ್ಲಿ ಹಾಕ್ಕೊಂಡಾಗ. ಇದು 1 ಇಂಚಷ್ಟು ಕ್ರಾಸ್ ನೆಕ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪೈಪಿಂಗ್ ಮಾಡ್ತಾ ಇಲ್ಲ, ಹೆಮ್ಮಿಂಗ್ ಮಾಡ್ಕೊಳ್ಳೋದು. ಇದನ್ನು ಸ್ಟಾರ್ಟಿಂಗು ಸೀದಾ ಬ್ಲೌಸ್ ಪೀಸನ್ನು ಸೀದಾ ಇಟ್ಕೊಂಡು ಈ ಥರ ಒಳಗಾಗಿ ಈ ಥರ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು 1/4 ಇಂಚಿನ ಅಳತೆಯಲ್ಲಿ ಫುಲ್ ರೌಂಡಾಗಿ ಹೊಲ್ಕೊಬರ್ಬೇಕು. ನೋಡಿ, ಈ ಥರ ಲಾಸ್ಟಿಗೆ ಫೋಲ್ಡ್ ಮಾಡಿ ಕೂಡ ಹೊಲ್ಕೋಬೇಕು. ಶೋಲ್ಡರ್ ಅಟ್ಯಾಚ್ ಮಾಡಿದ್ದು ಪೀಸ್ ಏನಿರುತ್ತೆ ಅದು ಹಿಂಭಾಗ ಹೋಗಬೇಕು, ಬ್ಯಾಕ್ ಸೈಡಿಗೆ ಹೋಗಂಗೆ ಇಟ್ಕೊಂಡು ಹೊಲ್ಕೋಬೇಕು. ನೋಡಿ, ಈ ಥರ ಆಗಿದೆ. ಇದನ್ನೆಲ್ಲ ಈಗ ನಾವೇನು 1/4 ಇಂಚಿಗೆ ಹೊಲ್ಕೊಂಡಿದ್ದೀವಿ ಅದನ್ನು ವಿ ಕಟ್ ಮಾಡ್ಕೋಬೇಕು. ಈ ಥರ ವಿ ಕಟ್ ಮಾಡ್ಕೊಳ್ತಾ ಹೋದರೆ ನಾವು ಫೋಲ್ಡಿಂಗ್ ಮಾಡಿದಾಗ ಸುಕ್ಕಾಗೋದಿಲ್ಲ ಬಟ್ಟೆ. ಏನು ದಾರ ನಾವೇನು ಹೊಲ್ದಿರ್ತೀವಿ ಆ ಜಾಗ ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ವಿ ಕಟ್ ಮಾಡ್ಕೊತ ಹೋಗಬೇಕು. ಹೊಲ್ದಿದ್ದಲ್ಲಿ ಕಟ್ ಮಾಡಬಾರ್ದು. ಈ ಥರ ನೋಡಿ ಎಲ್ಲದು ವಿ ಕಟ್ ಮಾಡ್ತೀನಿ. ಇವಾಗ ಇದನ್ನು
ಉಲ್ಟಾ ತಿರುಗಿಸ್ಕೊಂಡು ಈ ಥರ ಫೋಲ್ಡ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಇಟ್ಕೊಂಡು 1/4 ಇಂಚ್ ಏನು ನಾವು ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ವಲ್ಲ ಆ ಸೈಡಿಗೆ ಫೋಲ್ಡಿಂಗ್ ಮಾಡಿಕೊಂಡು ಸಣ್ಣದೊಂದು ಸೈಡಿಗೆ ಹೊಲಿಗೆ ಹಾಕ್ಕೋಬೇಕು. ನೋಡಿ ಈ ಥರ ಹೊಲಿಗೆ ಹಾಕ್ಕೋಬೇಕು. ಈಗ ಇನ್ನೊಂದು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಅಗಲ ಬೇಕು ಹೆಮ್ಮಿಂಗು ಅಂದರೆ ಅಗಲ ಮಾಡ್ಕೊಳ್ಳಿ, ತುಂಬ ಚಿಕ್ಕದು ಬೇಕು ಅಂದರೆ ಚಿಕ್ಕದಾದರೂ ಮಾಡ್ಕೊಳ್ಳಿ. ನಾನು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಇಂಚಿಗಿಂತ ಕಡಿಮೆ ಹೆಮ್ಮಿಂಗಿಗೆ ಹೊಲ್ಕೊಂಡಿದ್ದೀನಿ. ಈ ಥರ ಈಗ ಉಳಿದಿರೋಂಥ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯಾ ಅದನ್ನು ಕಟ್ ಮಾಡಿ ತೆಗಿಬೇಕು. ಈ ಥರ ಕಟ್ ಮಾಡಿ ತೆಗಿಬೇಕು. ನೋಡಿ ಇಷ್ಟು ಫೋಲ್ಡಿಂಗ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡೋಕ್ಕೆ ಚೆನ್ನಾಗುತ್ತೆ. ತೋರಿಸ್ತೀನಿ ನಿಮಗೆ. ಈ ಥರ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಬೋದು. ಇದೆಲ್ಲ ಆಗಿದೆ ಇವಾಗ ಹೊಲ್ಕೊಂಡು. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಮುಂಭಾಗ ಹಿಂಭಾಗ ಈ ಥರ ಇಟ್ಕೊಂಡು ನೋಡಿ ಈ ಸೈಡಿಗೆ ಇದು ಅಂತೇಳಿ ಕರೆಕ್ಟಾಗಿ ನೋಡಿಕೊಂಡು ಸ್ಲೀವ್ಸನ್ನು ಮಧ್ಯ ವಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಶೋಲ್ಡರ್ ಮಧ್ಯದಲ್ಲಿ ಇಟ್ಕೋಬೇಕು. ಈ ಥರ ಶೋಲ್ಡರ್ ಮಧ್ಯದಲ್ಲಿ ಮಧ್ಯ ಭಾಗ ವಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಇಟ್ಕೊಂಡು ನಾನು ಹೀಗೆ ಹೊಲಿಯೋದು ಮಧ್ಯದಿಂದ ಇಟ್ಕೊಂಡೆ ಹೊಲಿಯೋದು. ಇದು ಸಹ ಅಷ್ಟೇ 1/4 ಇಂಚಿಗೆ ಇಟ್ಕೊಂಡು 2 ಹೊಲಿಗೆ ಹಾಕ್ಕೊಳ್ತೀನಿ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡಿಗೆ ಅದನ್ನೇ ಉಲ್ಟಾ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಹೊಲಿಗೆ ಹಾಕ್ಕೊಳ್ತೀನಿ. 2 ಹೊಲಿಗೆ ಬರಬೇಕು, ಆ ಥರ ಹಾಕ್ಕೋಬೇಕು. ನೋಡಿ ಈ ಕಡೆನೂ ಹೊಲ್ಕೊಂಡಿದ್ದೀನಿ. ಮತ್ತು ಇದು ಕೂಡ ಉಲ್ಟಾ ತಿರುಗಿಸ್ಕೊಂಡು ನಾವು ಸ್ಟಾರ್ಟಿಂಗ್ ಎಲ್ಲಿಂದ ಹೊಲ್ಕೊಂಡು ಬಂದಿದ್ವಿ ಅಲ್ಲಿಗೆ ಬಂದು ಬಿಡಬೇಕು. ನೋಡಿ ಈ ಥರ ಈ ಸೈಡು ಅದೇ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಇದು ಹಿಂಭಾಗಕ್ಕೆ ಹೋಗ್ಬೇಕು, ಆ ಥರ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಇದು ವಿ ಕಟ್ಟಿದೆ, ಇದು ಮಧ್ಯ ಇಟ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಏನಿದೆ ಅದು ಹಿಂಭಾಗ ಅಂದರೆ ಬ್ಯಾಕ್ ಸೈಡಿಗೆ ಹೋಗಂಗೆ ಹಾಕೋಬೇಕು. ನೋಡಿ 2 ಕಡೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಉಲ್ಟಾ ಇಟ್ಕೊಂಡು ಅಳತೆ ಬ್ಲೌಸ್ ಪೀಸ್ ತಗೊಂಡು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ಲೂಸ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಪಾಯಿಂಟ್ ಅಷ್ಟು ಲೂಸ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಳತೆ ಮಾಡಿಕೊಂಡು ಬ್ಲೌಸಿನ ಅಳತೆ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ನಾವೇನಿಲ್ಲಿ ಮಾರ್ಕ್ ಮಾಡ್ಕೊತೀವಿ ಲೈನ್ ಹೇಳಿದ್ರೆ ಅದು ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದರೆ ಏನಾಗುತ್ತೆ ಅಂದರೆ ಕರೆಕ್ಟ್ ಇದೆ ಅಂತ ಬ್ಲೌಸು ನಾನು ಅಂದ್ಕೊಂಡಿರೋದು ಹಾಗೆ. ಈ ಥರ ಲೈನ್ ಎಳೆದಾಗ ಸ್ಟ್ರೈಟ್ ಕರೆಕ್ಟಾಗಿ ಒಂದು ಲೈನ್ ಇತ್ತು ಅಂದರೆ ಬ್ಲೌಸ್ ಅಳತೆ ಕರೆಕ್ಟಾಗಿದೆ ಅಂತ, ಹಾಕೊಂಡಾಗೂ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿರೋದು. ನೋಡಿ ಇವಾಗ ಈ ಉಕ್ಸ್ ಪಟ್ಟಿಯಿಂದ ಈ ಉಕ್ಸ್ ಪಟ್ಟಿಗೆ ಒಂದೊಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಒಂದೊಂದು ಸ್ಟಿಚಿಂಗ್ ಆದಮೇಲೆ ಈ ಥರ ಹಿಡ್ಕೋಬೇಕು.
ಹೊಲ್ದಿದ್ದೆಲ್ಲ ಮಿಸ್ ಆಗಿ ಹೋಗಿದೆ ಅಂತ ಗೊತ್ತಿಲ್ಲ. ನೋಡಿ ಇದಿಷ್ಟು ಎಕ್ಸ್ಟ್ರಾ ಇದೆ, ಈ ಪಕ್ಕದಲ್ಲೇ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಹೊಲ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಓವರ್ಲಾಕ್ ಮಾಡೀನಿ ನೋಡಿ, ಇದು ಹೆಮ್ಮಿಂಗ್ ಮಾಡಿದ್ದೀನಿ, ಓವರ್ಲಾಕು. ಇದು ಹೊಲಿಗೆ ಹಾಕಿದ್ದು, ಅದು ಮಧ್ಯಭಾಗ ಬಿಚ್ಚಿದ್ದೀನಿ. ಇದಿಷ್ಟು ಚೆನ್ನಾಗಿ ಕಾಣಿಸುತ್ತೆ. ರೆಡಿಯಾಗಿದೆ ಬ್ಲೌಸು. ಹೇಗಿದೆ ಅಂತ ಹೇಳಿ. ಇದು ಫೋಲ್ಡ್ ಮಾಡಿ ಐರನ್ ಮಾಡಿರೋದು. ಹೀಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫೋಲ್ಡಿಂಗ್ ಮಾಡಿ ಐರನ್ ಮಾಡಿರೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡಿ ಶೋಲ್ಡರ್ ಎಲ್ಲ ಎಷ್ಟು ಚೆನ್ನಾಗಿ ಕಟಿಂಗ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.